ಲೋಕಸಭೆ ಚುನಾವಣೆ ನಡೆದಿದೆ. ಆದರೆ ಮಂಡ್ಯದಲ್ಲಿ ಜೆಡಿಎಸ್ ವರ್ಸಸ್ ಕಾಂಗ್ರೆಸ್ನ ಮಾತಿನ ಸಮರ ಮಾತ್ರ ಇನ್ನೂ ನಿಂತಿಲ್ಲ. ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದೇ ಗೆಲ್ಲುತ್ತೆ, ಲೋಕಸಭೆ ಚುನಾವಣೆಯ ಫಲಿತಾಂಶ ನಮ್ಮ ಪರ ಬರುತ್ತೆ ಅಂತ ಹೇಳಿ ಮಂಡ್ಯದಲ್ಲಿ ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಈ ಹಿಂದೆ 1 ಲಕ್ಷಕ್ಕೆ 2 ಲಕ್ಷ ಬೆಟ್ಟಿಂಗ್ ಕಟ್ತಾ ಇತ್ತು, ಈಗ 1ಕ್ಕೆ 1 ಕೊಡಿ ಅಂತಿದ್ದಾರೆ. ಇವಾಗ 50,000ಕ್ಕೆ ಬಂದಿದ್ದಾರೆ ಅಂತ ಕೆಲವರು ಹೇಳ್ತಾ ಇದ್ರು. ಏನೇ ಇರಲಿ, ಫಲಿತಾಂಶ ಕಾಂಗ್ರೆಸ್ ಪರ ಬಂದೇ ಬರುತ್ತೆ. ಸ್ಟಾರ್ ಚಂದ್ರು ಗೆದ್ದೇ ಗೆಲ್ತಾರೆ, ಇದರಲ್ಲಿ 2 ಮಾತಿಲ್ಲ ಅಂತ ಸಚಿವ ಚಲುವರಾಯಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಲೋಕಸಭಾ ಫಲಿತಾಂಶ ನಮಗೆ 100ಕ್ಕೆ 100ರಷ್ಟು ಬರುತ್ತೆ ಅನ್ನೋ ನಂಬಿಕೆ ವಿಶ್ವಾಸ ಎಲ್ಲರಿಗಿದೆ. ಸ್ವಲ್ಪ ನಿಮಗೆ ವಾಯ್ಸ್ ಕಡಿಮೆ, ಕಾಂಗ್ರೆಸ್ಸಿನ ಮುಖಂಡರುಗಳಿಗೆ ವಾಯ್ಸ್ ಕಡಿಮೆ, ನಿಮಗೆ ಎಲ್ಲೋ ಒಂದು ಕಡೆ ಭಯ. ಸೊ ಅವರು ಸ್ವಲ್ಪ ಹೆಚ್ಚು ವಾಯ್ಸ್ ಮಾಡ್ತಾರೆ ಜನತಾದಳರು. ಅವ್ರು ಹಂಗೇನೆ 100 ಜನ ಕಾಂಗ್ರೆಸ್ ಇದ್ದು 4 ಜನ ಜನತಾದಳ ಇದ್ರೆ ಅವ್ರಿಗೆ ಮಾತು ಕೊಡಕ್ ಆಗಲ್ಲ. ನೀವು ನಾನು ನೋಡಿದ್ವಿ. ಸೊ ಹಾಗಾಗಿ ಅವರು ನಾವು ಗೆದ್ದು ಅಂತಾರೆ. ಈಗಾಗಲೇ 1 ಲಕ್ಷಕ್ಕೆ 2 ಲಕ್ಷ ಕಟ್ತಿದ್ದವರು ಈಗ 1 ಲಕ್ಷಕ್ಕೆ 1 ಲಕ್ಷಕ್ಕೆ ಬಂದವ್ರೆ ಅಂತಿದ್ರು. ಮೊದಲೆಲ್ಲ 2 ಲಕ್ಷ ಅಂತಿದ್ದವರು ಈಗ 50,000ಕ್ಕೆ ಬಂದವ್ರೆ ಅಂತ ಹೇಳ್ತಿದ್ರು ಕೆಲವರು. ಸೊ ಆ ಥರ ಏನೇ ಆಗಿರ್ಲಿ, ಫಲಿತಾಂಶ ಕಾಂಗ್ರೆಸ್ ಪರವಾಗಿರುತ್ತೆ. ಸ್ಟಾರ್ ಚಂದ್ರು ಅವರು ಗೆಲ್ತಾರೆ, ಅದರಲ್ಲೇನು ಎರಡನೇ ಮಾತಿಲ್ಲ, ಯಾವುದೇ ಅವಶ್ಯಕತೆ ಇಲ್ಲ. ಇವತ್ತು ಫಲಿತಾಂಶ ಮಂಡ್ಯದಲ್ಲಿ ಚುನಾವಣೆ ಕಾವು ಯಾವ ಮಟ್ಟಕ್ಕಿತ್ತು ಅಂತ ಇಲ್ಲಿ ಅರ್ಥ ಆಗುತ್ತೆ. ನಾನಾ ನೀನ ಎಂಬ ಸ್ಪರ್ಧೆ ಇತ್ತು ಅಲ್ಲಿ. ಒಂದು ಪ್ರತಿಷ್ಠೆಯ ಜಿದ್ದಾಜಿದ್ದಿಯ ಕಣ, ಬಹಳ ದೊಡ್ಡ ಮಟ್ಟದ ಸೋಲು ಗೆಲುವಿನ ಲೆಕ್ಕಾಚಾರ ಈಗಲೂ ಕೂಡ ಮುಂದುವರಿತಾ ಇದೆ. ಚುನಾವಣೆ ಫಲಿತಾಂಶಕ್ಕೆ ಇನ್ನು 8 ದಿನಗಳು ಬಾಕಿ ಇದ್ದಾವೆ. ಈ ಮಧ್ಯೆ ಮಂಡ್ಯದಲ್ಲಿ ಬಹಳ ದೊಡ್ಡ ಲೆಕ್ಕಾಚಾರಗಳಂತೂ ಇದೆ. ಚಲುವರಾಯಸ್ವಾಮಿ ಕ್ಯಾಂಡಿಡೇಟ್ ಅನ್ನೋ ರೀತಿಯಲ್ಲಿ ಸ್ಟಾರ್ ಚಂದ್ರು ಕ್ಯಾಂಡಿಡೇಟ್ ಅಲ್ಲ, ಬದಲಾಗಿ ಚಲುವರಾಯಸ್ವಾಮಿಯವರೇ ಕ್ಯಾಂಡಿಡೇಟ್ ಎನ್ನುವ ಮಟ್ಟಕ್ಕೆ ಅಲ್ಲಿ ಚುನಾವಣೆ ನಡೆದಿದೆ. ಇವರ ಎದುರಾಳಿಯಾಗಿ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದ್ದಾರೆ. ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಜೂನ್ 4ಕ್ಕೆ ಗೊತ್ತಾಗುತ್ತೆ. ಆದರೆ ಅದರ ಮಧ್ಯೆ ಲೆಕ್ಕಾಚಾರಗಳು, ಬಹಳ ದೊಡ್ಡ ಮಟ್ಟದ ವಿಶ್ಲೇಷಣೆಗಳಂತೂ ಮಂಡ್ಯದಲ್ಲಿ ಮನೆ ಮಾತಾಗ್ತಾ ಇದ್ದಾರೆ.